the class. In the last class we are discussing about partnership deed. Okay, what are all the contents included in that partnership deed? What is partnership deed? We are already discussing. In this class we are going to discussing about registration of partnership form. Okay, registration of partnership form. ಪಾಲುದಾರಿಕಾ ಸಂಸ್ಥೆಯ ನೋಂದಣಿಯನ್ನು ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಂತಾ ಹೋಗೋಣ. ಓಕೆ, ಎಸ್, registration of partnership form. Yes, it is partnership form registration. Partnership form registration means it is entering the name of the firm and relevant prescribed particulars in the register of the firm for the registrar of the firm. Yes, it is conclusive proof of the existence of partnership firm. Okay, ಅಂದ್ರೆ ಒಂದು ಪಾಲುದಾರಿಕಾ ಸಂಸ್ಥೆ ಏನಿರುತ್ತೆ, ಆ ಪಾಲುದಾರಿಕಾ ಸಂಸ್ಥೆ ರಿಜಿಸ್ಟರ್ ಆಗೋದು ಹೇಗೆ ಅಥವಾ ರಿಜಿಸ್ಟ್ರೇಷನ್ ಅಂತ ಅಂದ್ರೆ ಏನು, ನೋಂದಣಿ ಅಂದ್ರೆ ಏನು ಅಂತ ಅಂದ್ರೆ ಆ ಒಂದು ಪಾಲುದಾರಿಕಾ ಸಂಸ್ಥೆಯ ಹೆಸರನ್ನ ಮತ್ತು ನಿಗದಿತವಾದಂತಹ ವಿಷಯಗಳನ್ನ ನೋಂದಣಿ ಪುಸ್ತಕದಲ್ಲಿ ನೋಂದಣಾಧಿಕಾರಿಯು ಪ್ರಸ್ತುತಪಡಿಸುವಂತದ್ದನ್ನ ನಾವೇನಂತ ಕರಿತೀವಿ, ರಿಜಿಸ್ಟ್ರೇಷನ್ ಅಥವಾ ನೋಂದಣಿ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಇಲ್ಲಿ ಆ ಒಂದು ಪಾಲುದಾರಿಕಾ ಸಂಸ್ಥೆ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬೇಕು ಅಂತ ಅಂದ್ರೆ ಅದಕ್ಕೆ ಒಂದು ಪುರಾವೆ ಬೇಕಾಗುತ್ತೆ. ಆ ಪುರಾವೆನೆ ನಾವೇನಂತ ಕರಿತೀವಿ, ಪಾಲುದಾರಿಕಾ ಸಂಸ್ಥೆಯ ನೋಂದಣಿ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. Yes, it is an optional for partnership form for registration. If the firm not get registration for their partnership form, it loses some benefits as a partnership form. Okay, ಒಂದು ಪಾಲುದಾರಿಕಾ ಸಂಸ್ಥೆ ನೋಂದಣಿ ಆಗಬೇಕು ಅನ್ನೋಂಥದ್ದು ಅದರ ಒಂದು ಐಚ್ಛಿಕವಾಗಿರುತ್ತೆ. ಅವರು ಇಷ್ಟಪಟ್ಟು ಎಸ್ ನಾವು ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂತ ಅಂದ್ರೆ ಮಾಡಿಸ್ಬೋದು, ಇಲ್ಲ ಅಂದ್ರೆ ಇಲ್ಲ, ಅವರ ಒಂದು ಇಚ್ಛೆಗೆ ಬಿಟ್ಟಿದ್ದಾಗಿರುತ್ತೆ ಅವರು ನೋಂದಣಿ ಮಾಡಿಸ್ಬೇಕಾ ಬೇಡವಾ ಅಂತಕ್ಕಂಥದ್ದು. ಆದ್ರೆ ಅವರೇನಾದ್ರೂ ಅವರ ಸಂಸ್ಥೆನ ನೋಂದಣಿ ಮಾಡಿಸ್ಲಿಲ್ಲ ಅಂತ ಅಂದ್ರೆ ಅವರು ಕೆಲವೊಂದಷ್ಟು ಪ್ರಯೋಜನಗಳನ್ನ ಮಿಸ್ ಮಾಡ್ಕೊಂತ ಹೋಗ್ತಾರೆ. ಓಕೆ, ಅವರ ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಅಥವಾ ಪಾಲುದಾರಿಕಾ ಸಂಸ್ಥೆಗೆ ನೀಡ್ತಕ್ಕಂತಹ ಒಂದಷ್ಟು ಪ್ರಯೋಜನಗಳನ್ನ ಈ ಒಂದು ಪಾಲುದಾರಿಕಾ ಸಂಸ್ಥೆ ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಅವರು ಆ ಒಂದು ಪ್ರಯೋಜನಗಳನ್ನ ಏನ್ ಮಾಡ್ತಾ ಹೋಗ್ತಾರೆ, ಆ ಪ್ರಯೋಜನಗಳಿಂದ ವಂಚಿತರಾಗ್ತಾ ಹೋಗ್ತಾರೆ ಅಂತ ಹೇಳ್ಬೋದಾಗುತ್ತೆ. ಇನ್ ಕೇಸ್ ದ ಫಾರ್ಮ್ ನಾಟ್ ರಿಜಿಸ್ಟರ್ಡ್ ಅಂಡರ್ ಎನಿ ಆಕ್ಟ್ ಆರ್ ಪಾರ್ಟ್ನರ್ಶಿಪ್ ಆಕ್ಟ್, on that time the partnership firm loses some benefits and also have some consequences for non-registered firm. So what is that consequences for non-registered company, non-registered partnership firms? So the first consequences for non-registered partnership firm, that is the partner of unregistered firm, the one who the partner unregistered firm, he can't file a case against the firm and other partners. Okay, so ಇಲ್ಲಿ ಯಾವ ಒಂದು ಪಾಲುದಾರಿಕಾ ಸಂಸ್ಥೆ
ಫಾರ್ಮ್ ವಿರುದ್ಧ ಆಗಿರ್ಬೋದು, ಒಂದು ಪಾಲುದಾರಿಕಾ ಸಂಸ್ಥೆಯ ವಿರುದ್ಧ ನಾನು ಒಂದು ಕೇಸ್ನ ಮಾಡಬೇಕು, ಅಥವಾ ಇನ್ನೂ ಬೇರೆ ಯಾರೋ ಪಾರ್ಟ್ನರ್ ವಿರುದ್ಧ ನಾವೇನ್ ಮಾಡಬೇಕು, ಪಾಲುದಾರರ ವಿರುದ್ಧ ದಾವೆಯನ್ನ ಹೂಡಬೇಕು ಅಂತ ಅಂದ್ರೆ ಅದು ಇಲ್ಲಿ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈ ಒಂದು ಫಾರ್ಮ್ ಅನ್ರಿಜಿಸ್ಟರ್ಡ್ ಫಾರ್ಮ್ ಆಗಿರುತ್ತೆ. ಈ ಫಾರ್ಮ್ ಏನಾಗಿರುತ್ತೆ, ಅಥವಾ ಈ ಒಂದು ಪಾಲುದಾರಿಕಾ ಸಂಸ್ಥೆ ಪಾಲುದಾರಿಕೆ ಆಕ್ಟ್ ಟೆಂಡರ್ ಅಲ್ಲಿ ಪಾಲುದಾರಿಕೆಯ ಒಪ್ಪಂದದ ಪ್ರಕಾರ ಏನಾಗಿರಲ್ಲ, ರಿಜಿಸ್ಟರ್ಡ್ ಆಗಿರಲ್ಲ ಅಂತಂದ್ರೆ ಅಲ್ಲಿ ಪಾಲುದಾರಿಕಾ ಸಂಸ್ಥೆ ವಿರುದ್ಧ ಆಗಿರ್ಬೋದು ಅಥವಾ ಇತರೆ ಪಾಲುದಾರರ ವಿರುದ್ಧ ಆಗಿರ್ಬೋದು ದಾವೆಯನ್ನು ಹೂಡೋದಕ್ಕೆ ಆಗೋದಿಲ್ಲ. ಓಕೆ, ಹಾಗಾದ್ರೆ what is the second consequences of unregistered firm? The firm can't file a case against third party. ಪಾಲುದಾರಿಕಾ ಸಂಸ್ಥೆ ಏನಿರುತ್ತೆ ಆ ಸಂಸ್ಥೆ ಕೂಡ ಮೂರನೇ ವ್ಯಕ್ತಿಯ ವಿರುದ್ಧ ದಾವೆಯನ್ನ ಹೂಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಸ್, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಪ್ಪಾ ಅಂದ್ರೆ the firm can't file a case against the partners. ಪಾಲುದಾರಿಕಾ ಸಂಸ್ಥೆ ಏನಾದ್ರೂ ನೋಂದಣಿಗೊಂಡಿಲ್ಲ ಅಂತ ಅಂದ್ರೆ ಆ ಪಾಲುದಾರರ ವಿರುದ್ಧ ಕೂಡ ಅದು ದಾವೆಯನ್ನ ಹೂಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ರೀತಿ ಕೇಸ್ನ ಫೈಲ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ನೋಂದಣಿಗೊಂಡಿರೋದಿಲ್ಲ. ಹಾಗಾಗಿ ಆ ಒಂದು ಪಾಲುದಾರಿಕಾ ಸಂಸ್ಥೆ ಪಾಲುದಾರರ ವಿರುದ್ಧ ಆಗಿರ್ಬೋದು ಅಥವಾ ಪಾಲುದಾರರನ್ನ ಬಿಟ್ಟು ಮೂರನೇ ವ್ಯಕ್ತಿ ಯಾರಾದ್ರೂ ವಿರುದ್ಧ ನಾನು ಕೇಸ್ ಮಾಡಬೇಕು ಅಂತ ಆಗಿರ್ಬೋದು, ಕೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಪಾಲುದಾರರು ಕೂಡ ಪಾಲುದಾರಿಕಾ ಸಂಸ್ಥೆ ವಿರುದ್ಧ ಆಗಿರ್ಬೋದು ಅಥವಾ ಇತರೆ ಪಾಲುದಾರರ ವಿರುದ್ಧ ಆಗಿರ್ಬೋದು ಯಾವುದೇ ರೀತಿಯ ಕೇಸನ್ನ ದಾಖಲೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಹೋಗ್ಬೋದು. ಓಕೆ, in the view of these consequences, the firm advised to get the registration in the Indian Partnership Act 1932. Okay, ಒಂದು ಪಾಲುದಾರಿಕಾ ಸಂಸ್ಥೆಯ ಈ ಒಂದು ಪರಿಣಾಮಗಳಿಂದಾಗಿ ಒಂದು ಪಾಲುದಾರಿಕಾ ಸಂಸ್ಥೆ ಭಾರತೀಯ ಪಾಲುದಾರಿಕಾ ಸಂಸ್ಥೆ 1932 ಅಡಿಯಲ್ಲಿ ನೋಂದಾಯಿಸಿಕೊಳ್ಳೋದು ಅಗತ್ಯ ಅಂತ ಹೇಳ್ಬಿಟ್ಟು ತಿಳಿಸಬಹುದಾಗಿದೆ. ಸೊ every partner in the partnership get to registration of the partnership firm. ಓಕೆ, ಪಾಲುದಾರಿಕಾ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಪಾಲುದಾರರು ಯಾರಿರ್ತಾರೆ ಅವರು ಪಾಲುದಾರಿಕಾ ಸಂಸ್ಥೆಯನ್ನ ಪಾಲುದಾರಿಕಾ ಕಾಯ್ದೆ ಅಡಿಯಲ್ಲಿ ನೋಂದಾಯಿಸಿಕೊಳ್ಳೋದು ಅಗತ್ಯವಾಗಿರುತ್ತೆ. ಮತ್ತು ಈ ಪಾಲುದಾರಿಕಾ ಸಂಸ್ಥೆಯನ್ನ ರಾಜ್ಯದ ನೋಂದಣಾಧಿಕಾರಿ ಯಾರಿರ್ತಾರೆ ಅವರ ಹತ್ರ ನೋಂದಣಿ ಮಾಡಿಸಬಹುದಾಗಿರುತ್ತೆ. ಅವರ ಒಂದು ಬಿಸ್ನೆಸ್ ಅಥವಾ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಎಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ, ಎಲ್ಲಿ ಸ್ಥಾಪನೆಗೊಂಡಿರುತ್ತೆ ಆ ರಾಜ್ಯದ ನೋಂದಣಾಧಿಕಾರಿಗಳ ಹತ್ರ ಹೋಗಿ ಒಂದು ಪಾಲುದಾರಿಕಾ ಸಂಸ್ಥೆಯನ್ನ ನೋಂದಣಿ ಮಾಡಿಸಬೇಕಾಗುತ್ತೆ. ಓಕೆ, ಹಾಗಾದ್ರೆ ಈ ಒಂದು ಪಾಲುದಾರಿಕಾ ಸಂಸ್ಥೆಯನ್ನ ನೋಂದಣಿ ಮಾಡಿಸಬೇಕಾದ್ರೆ ಒಂದಷ್ಟು ಪ್ರೊಸೀಜರ್ ಇದೆ. ಸೊ ಆ ಪ್ರೊಸೀಜರ್ ಏನು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್, submission of application in the prescribed form to the registrar of the firms. Submission of application form. Yes. ನಿಗದಿತವಾದಂತಹ ಒಂದು ನಮೂನೆಯಲ್ಲಿ ಸಂಸ್ಥೆಯ ನೋಂದಣಾಧಿಕಾರಿಗೆ ಅರ್ಜಿಯನ್ನ ಸಲ್ಲಿಸುವುದಾಗಿರುತ್ತೆ. ಸೊ ಒಂದು ಪಾಲುದಾರಿಕಾ ಸಂಸ್ಥೆಯನ್ನ ಭಾರತೀಯ ಪಾಲುದಾರಿಕಾ ಕಾಯ್ದೆ ಅಡಿಯಲ್ಲಿ ನೋಂದಾಯಿಸ್ಕೊಳ್ತಾ ಇದ್ದೀವಿ ಅಂತ ಅಂದ್ರೆ
ಏನ್ ಮಾಡಬೇಕು ಅಂತಂದ್ರೆ ಒಂದು ನಿಗದಿತ ನಮೂನೆಯ ಅರ್ಜಿಯನ್ನ ನೋಂದಣಾಧಿಕಾರಿಗೆ ಸಲ್ಲಿಸಬೇಕಾಗುತ್ತೆ. ಹಾಗಾದ್ರೆ ಆ ಒಂದು ನಿಗದಿತ ನಮೂನೆಯಲ್ಲಿ ಏನೆಲ್ಲ ಕಂಟೆಂಟ್ಸ್ ಇರುತ್ತೆ, ಏನೆಲ್ಲ ಪರ್ಟಿಕ್ಯುಲರ್ಸ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಏನಿರುತ್ತೆ ಅಂದ್ರೆ ನೇಮ್ ಆಫ್ ದ ಫರ್ಮ್. ನೇಮ್ ಆಫ್ ದ ಫರ್ಮ್. Next, second one, place of the firm. Place of the firm. Place or address of the firm. Okay. Next, date of joining the each partner. Date of joining each partner. Yes. Then name and addresses of the each partner. Name and address of the each partner. Yes. Then name and address of the branch offices. Branch office. Okay. When you are going to register the partnership form, the first procedure for registration, that is submission of application form. So in that application form, some particulars are included. What are all that particulars? That is first one, name of the firm, place of the firm, date of joining each partner, and name and addresses of each partner. Then name and address of the branch offices, or where they are, the business existence, that place and names of the branches mentioned in the application form. So ಒಂದು ಪಾಲುದಾರಿಕಾ ಸಂಸ್ಥೆಯನ್ನ ನೋಂದಾಯಿಸ್ತಾ ಇದ್ದೀರಾ ಅಂತ ಅಂದ್ರೆ ಅದಕ್ಕೆ ಕೆಲವೊಂದಷ್ಟು ಪ್ರೊಸೀಜರ್ಸ್ ಇರುತ್ತೆ. ಆ ಒಂದು ಪ್ರೊಸೀಜರ್ ಅಲ್ಲಿ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ನಿಗದಿತ ನಮೂನೆಯಲ್ಲಿ ನೋಂದಣಾಧಿಕಾರಿಗೆ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸೊ ಆ ಒಂದು ಅರ್ಜಿನಲ್ಲಿ ಏನೆಲ್ಲ ಇರುತ್ತೆ ಅಂತಂದ್ರೆ ಪಾಲುದಾರಿಕಾ ಸಂಸ್ಥೆಯ ಹೆಸರಿರಬೇಕು, ಪಾಲುದಾರಿಕಾ ಸಂಸ್ಥೆಯ ಸ್ಥಳ ಇರಬೇಕು, ಮತ್ತು ಪಾಲುದಾರರು ಯಾರ್ಯಾರು ಒಂದು ಪಾಲುದಾರಿಕಾ ಸಂಸ್ಥೆಗೆ ಬಂದು ಸೇರ್ಕೊಂಡಿರ್ತಾರೆ ಅವರು ಯಾವ ದಿನದಂದು ಬಂದು ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ದಿನಾಂಕದ ಸಮೇತ ಅವರ ಒಂದು ಜಾಯಿನಿಂಗ್ ನ ಬರಿತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಪಾಲುದಾರರ ಹೆಸರು ಮತ್ತು ಅವರ ಸ್ಥಳನ ಬರಿತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಆ ಒಂದು ಪಾಲುದಾರಿಕಾ ಸಂಸ್ಥೆಯ ಇತರೆ ವ್ಯವಹಾರಗಳೇನಾದ್ರೂ ಮಾಡ್ತಾ ಇದ್ರೆ ಅಥವಾ ಆ ಒಂದು ಪಾಲುದಾರಿಕಾ ಸಂಸ್ಥೆಯ ಕಾರ್ಯನಿರ್ವಹಿಸುವಂತಹ ಬ್ರಾಂಚ್ ಆಫೀಸಸ್ ಏನಾದ್ರೂ ಇದ್ರೆ ಅದರ ಹೆಸರು ಮತ್ತು ಸ್ಥಳವನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಮೊದಲನೇ ಸ್ಟೆಪ್ ಆಗಿರುತ್ತೆ. ಮತ್ತು ಈ ಒಂದು ಅರ್ಜಿ ಏನ್ ಸಲ್ಲಿಸ್ತಾರೆ, ಈ ಅರ್ಜಿನಲ್ಲಿ ಎಲ್ಲಾ ಪಾಲುದಾರರು ಸಹಿ ಮಾಡಿರ್ಬೇಕಾಗುತ್ತೆ. ಎವ್ರಿ ಪಾರ್ಟ್ನರ್ ಮಸ್ಟ್ ಅಂಡ್ ಶುಡ್ sign in the prescribed application form. Okay. Then second step is
deposit of required fees with the registered of the firm. Deposit required fees with the registered of the firm. Deposit required fees. After submission of the application form, required fees they are deposit in the register of the firm. Okay. ನಿಗದಿತ ಶುಲ್ಕವನ್ನು ನೋಂದಾವಣಾಧಿಕಾರಿಗೆ ಸಲ್ಲಿಸಬೇಕಾಗುತ್ತೆ. ಸೊ ಅವ್ರು ಏನು ಫೀಸ್ ನ ಮೆನ್ಷನ್ ಮಾಡಿರ್ತಾರೆ, ಸೊ ರಿಜಿಸ್ಟ್ರೇಷನ್ ಎಷ್ಟು ಫೀಸ್ ಅಂತ ಇರುತ್ತೆ, ಅಷ್ಟು ಫೀಸ್ ನ ಅವ್ರು ಏನ್ ಮಾಡ್ಬೇಕಾಗುತ್ತೆ, ನೋಂದಣಾಧಿಕಾರಿ ಯಾರು ಇರ್ತಾರೆ, ರಿಜಿಸ್ಟ್ರಾರ್ ಯಾರು ಇರ್ತಾರೆ, ಸೊ ಅವರಿಗೆ ಕೊಡಬೇಕಾಗುತ್ತೆ ಅಥವಾ ಅವರ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಈಸ್ registrar. After approval they are giving certificate of registration. So ನೀವು ಅರ್ಜಿ ನಮೂನೆಯನ್ನ ಯಾರು ನೋಂದಣಾಧಿಕಾರಿ ಯಾರು ಇರ್ತಾರೆ ಅವರಿಗೆ ಸಲ್ಲಿಸಿದ ನಂತರ ಅವ್ರು ಏನ್ ಮೆನ್ಷನ್ ಮಾಡಿರ್ತಾರೆ ಅಷ್ಟು ಫೀಸ್ ನ ಕಟ್ಟಿದ ನಂತರ ಅವರು ರಿಜಿಸ್ಟ್ರಾರ್ ಯಾರು ಇರ್ತಾರೆ, ನೋಂದಣಾಧಿಕಾರಿ ಯಾರು ಇರ್ತಾರೆ, ಅವರು ವೆರಿಫೈ ಮಾಡಿ ಏನ್ ಮಾಡ್ತಾರೆ, ನಿಮಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ತಾರೆ. ಇಶ್ಯೂ ರಿಜಿಸ್ಟ್ರಾರ್ issue the certificate. Yes. After verify the application form and prescribed documents, then the registrar approval your partnership form registered under the Partnership Act 1932. Then they issue the registrar issue the certificate of registration. Okay. ನೋಂದಣಾಧಿಕಾರಿ ಎಲ್ಲ ದಾಖಲೆಗಳನ್ನು ಮತ್ತು ನಿಮ್ಮ ಅರ್ಜಿಯನ್ನು ಪರಿಶೀಲಿಸಿದ ನಂತರ ಅವರು ಏನ್ ಮಾಡ್ತಾರೆ, ನಿಮ್ಮ ಒಂದು ಪಾಲುದಾರಿಕಾ ಸಂಸ್ಥೆಗೆ ಅಪ್ರೂವಲ್ ಕೊಡ್ತಾರೆ. ಅಂದ್ರೆ ಒಪ್ಪಿಗೆಯನ್ನ ಕೊಟ್ಟು ಅವರು ಆ ಒಪ್ಪಿಗೆ ಸೂಚಿಸೋದಕ್ಕೋಸ್ಕರ ನಿಮ್ಗೆ ಏನ್ ಮಾಡ್ತಾರೆ, ನೋಂದಣಿ ಪತ್ರವನ್ನ ಕೊಡ್ತಾರೆ. ಓಕೆ. ಸೊ ದಿಸ್ ಇಸ್ ಅಬೌಟ್ ದ ಪ್ರೊಸೀಜರ್ ಆಫ್ ರಿಜಿಸ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂಡರ್ ದ Indian Partnership Act 1932. ಓಕೆ. ಇದಿಷ್ಟು ಪಾಲುದಾರಿಕಾ ಸಂಸ್ಥೆಯನ್ನು ಭಾರತೀಯ ಪಾಲುದಾರಿಕಾ ಕಾಯ್ದೆಯ 1932ರ ಅಡಿಯಲ್ಲಿ ಯಾವ ರೀತಿ ನೋಂದಣಿ ಮಾಡಬೇಕು ಅನ್ನೋದಾಗಿತ್ತು. ಮೊದಲನೇದೇನಾಗಿತ್ತು, ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್. ನೋಂದಣಾಧಿಕಾರಿಗೆ ಒಂದು ನಿಗದಿತವಾದಂತಹ ನಮೂನೆಯಲ್ಲಿ ಅರ್ಜಿಯನ್ನ ಸಲ್ಲಿಸೋದಾಗಿರುತ್ತೆ. ಆ ಒಂದು ಅರ್ಜಿನಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಂದ್ರೆ ನೇಮ್ ಆಫ್ ದ ಫಾರ್ಮ್, ಪ್ಲೇಸ್ ಆಫ್ ದ ಫಾರ್ಮ್, ಡೇಟ್ ಆಫ್ ಜಾಯಿನಿಂಗ್ ಈಚ್ ಪಾರ್ಟ್ನರ್, ನೇಮ್ ಅಂಡ್ ಅಡ್ರೆಸಸ್ ಆಫ್ ಈಚ್ ಪಾರ್ಟ್ನರ್, ನೇಮ್ ಅಂಡ್ ಅಡ್ರೆಸಸ್ ಆಫ್ ದ branch officers, and one more is there duration of the partners. Duration of the partners. Duration of the partners. ಅಂದ್ರೆ ಪಾಲುದಾರರು ಯಾರಿರ್ತಾರೆ ಅವರ ಅವಧಿ ಎಷ್ಟು ಇರುತ್ತೆ, ಕಾಲಾವಧಿ ಎಷ್ಟಿರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಅವರು ಎಷ್ಟು ದಿನ ಈ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಮುಂದುವರಿತಾರೆ, ಎಷ್ಟು ದಿನ
ಇರ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿರ್ಬೇಕಾಗುತ್ತೆ. ಓಕೆ, ಇದಿಷ್ಟು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇರುತ್ತೆ. ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಿ ರಿಜಿಸ್ಟ್ರಾರ್ಗೆ ಸಬ್ಮಿಷನ್ ಮಾಡಿದಾದ್ಮೇಲೆ ಅವ್ರು ಎಷ್ಟು ಫೀಸ್ ನ ಕಟ್ಟಬೇಕು ಅಂತ ಹೇಳಿರ್ತಾರೆ ಅಷ್ಟು ಫೀಸ್ ನ ರಿಜಿಸ್ಟ್ರಾರ್ಗೆ ಕಟ್ಟಬೇಕಾಗುತ್ತೆ. ಅದಾದ ನಂತರ ರಿಜಿಸ್ಟ್ರಾರ್ ಎಲ್ಲ ಡಾಕ್ಯುಮೆಂಟ್ಸ್ ನ ಮತ್ತೆ ಅಪ್ಲಿಕೇಶನ್ ಫಾರ್ಮ್ ನ ವೆರಿಫೈ ಮಾಡಿ ನಿಮ್ಗೆ ಪಾರ್ಟ್ನರ್ಶಿಪ್ ಫಾರ್ಮ್ ಗೆ ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಗೆ ಅವ್ರು ಏನ್ ಮಾಡ್ತಾರೆ, ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ತಾ ಹೋಗ್ತಾರೆ. ಇದಿಷ್ಟು registration of partnership firm. Okay, I hope all of you understand the concept of registration of partnership firm. Okay, thank you.